ಅಂತ. ಅಖಿಲ್ ಏನು ಮಾಡ್ತಾ ಇದ್ದೀರಾ ಬ್ರೋ? ನಾನು BCA. BCAನಾ? ಓಕೆ ಸೂಪರ್ ಬ್ರೋ. ನಿಮ್ಗೊಂದು ಪ್ರಶ್ನೆ. ಫಸ್ಟ್ ಒಬ್ಬ ಮನುಷ್ಯ ಭಾರತದಿಂದ ವಿಮಾನ ತಗೊಂಡೋದ, ಅದಕ್ಕೆ ಇಂಜಿನ್ ಇಲ್ಲ, ಲೈಸೆನ್ಸ್ ಇಲ್ಲ, ಅವ್ರು ಪೈಲಟ್ ಅಲ್ಲ, ಶ್ರೀಲಂಕಾಕ್ಕೆ ಆರಿಸ್ಕೊಂಡು ಹೋಗ್ಬಿಟ್ರು ಆ ಏರ್ಪ್ಲೇನ್ನ. ಯಾರಿರ್ಬೋದಾ? ಹಾಂ, ಯೋಚನೆ ಮಾಡಿ ಯಾರು ಅಂತ. ಇಂಜಿನ್ ಇಲ್ಲ, ಲೈಸೆನ್ಸ್ ಇಲ್ಲ, ಅವ್ರು ಪೈಲಟ್ಟು ಅಲ್ಲ, ಆದರೂ ಓಡಿಸ್ಕೊಂಡವ್ರು. ಯಾರವರು? ಯಾರು? ನಿಮ್ಗೆ ಗೊತ್ತಿರುತ್ತೆ, ಸ್ಟೋರಿಗಳು ಕೇಳಿರ್ತೀರಾ, ಹಳೆ ಸ್ಟೋರಿಗಳು. ಏಯ್ ಬ್ರೋ, ಹೌದಾ? ಸಿಗ್ನಲ್ಲಾ? ಏನೋ ಸಿಗ್ನಲ್ ಮಾಡ್ತಾ ಇದ್ದೀರಾ? ಹೇಳಿ ಬ್ರೋ. ಗೊತ್ತಿಲ್ಲ, ಟ್ರೈ ಮಾಡಿ ಬ್ರೋ. ಯಾರು ಅಂತ ಒಂದು ಹೆಸರು ಆದ್ರೆ ಹೇಳಿ. ಶ್ರೀಲಂಕಾ ನಾನು ಹೇಳ್ತಾ ಇದ್ದಿಲ್ಲ, ಅವ್ರು ಹುಟ್ಟಿ ಶ್ರೀಲಂಕಾದವ್ರೆ, ಭಾರತಕ್ಕೆ ಬಂದು ವಾಪಸ್ ಹೋದ್ರು. ರಾಮ. ಯಾರು? ರಾಮ. ಅಲ್ಲ ಅಲ್ಲ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಪ್ರಸೂನ ಸರ್. ಪ್ರಜನ. ಯಾವ್ರು ನಿಮ್ದು? ಉತ್ತರ ಕರ್ನಾಟಕನ? ಇಲ್ಲ, ಇದೇ ಊರೇನೆ, ಇದೇ ಊರೇನಾ? KR-ಪುರ. ಹೌದಾ? ಸರಿಮಾ, ಒಂದು ಪ್ರಶ್ನೆ ನಿಮಗೆ. ಏನು? ಭಾರತದ ಮೊದಲ ವ್ಯಕ್ತಿ ವಿಮಾನದಲ್ಲಿ ಪಾಸ್ಪೋರ್ಟು, ಲೈಸೆನ್ಸ್, ಇಂಜಿನ್ ಇಲ್ದಿರೋ ಓಡಿಸಿರೋ ವ್ಯಕ್ತಿ ಯಾರು? ಶ್ರೀಲಂಕಾದವ್ರು. ಅವರು ಯಾರಮ್ಮ? ಐಡಿಯಾ ಇದೆಯಾ? ವಿಮಾನದಲ್ಲೇ ಹೋದ್ರು ಅವರು, ಭಾರತಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ಬಿಟ್ರು. ಐಡಿಯಾ ಇದೆಯಾ? ಕಾಮಿಡಿ ಪ್ರಶ್ನೆ ಇದು. ಗೊತ್ತಿಲ್ಲ ಸರ್, ಏನು ಟ್ರೈ ಮಾಡಿ. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಟ್ರೈ ಮಾಡಿ. ಗೊತ್ತಿಲ್ವಾ? ನೋಡಿ, ಯೋಚನೆ ಮಾಡಿ. ಒಂದು ಕ್ಲೂ ಕೊಡಿ ಸರ್. ಶ್ರೀಲಂಕಾದವರು. ಶ್ರೀಲಂಕಾದವರ? ಅಪಹರಣ ಮಾಡ್ಕೊಂಡು ಹೋದ್ರು, ಅದನ್ನೇ ಹೇಳ್ಬಿಡ್ತೀನಿ. ಅಷ್ಟೊಂದು ಸೋಷಿಯಲ್ ಐಡಿಯಾ ಇಲ್ಲ ಸರ್ ನನಗೆ. ಪ್ರಶ್ನೆ ಬಾ ಬ್ರೋ. ಏನ್ ಅವ್ರು ಮಾತಾಡ್ತಾರೋ? ಅಮ್ಮ ನೀವೇನ್ ಬ್ರೋ? ಹಾಯ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮೋನೇಶ್. ಏನ್ ಮಾಡ್ತಾ ಇದ್ರ ಬ್ರೋ? ಕೆಲಸ ಮಾಡ್ತೀವಿ. ಕೆಲಸನ? ಓಕೆ. ಏನಿಲ್ಲ ಬ್ರೋ, ನೋಡಿ ಒಂದು ಸಿಂಪಲ್ ಪ್ರಶ್ನೆ, ಕಾಮಿಡಿ ಪ್ರಶ್ನೆ ಅಷ್ಟೇ. ಓಕೆ. ಫಸ್ಟ್ ಟೈಮ್ ಒಬ್ಬರು ಮನುಷ್ಯ ವಿಮಾನ ತಗೊಂಡು, ಅದಕ್ಕೆ ಇಂಜಿನ್ ಇಲ್ಲ, ಲೈಸೆನ್ಸ್ ಇಲ್ಲ, ಅವರು ಪೈಲಟ್ ಅಲ್ಲ, ಫ್ಲೈಟ್ ಓಡ್ಸಕ್ಕೋ ಬರಲ್ಲ, ಫಸ್ಟ್ ಟೈಮ್ ಇಂಡಿಯಾಗೆ ಬಂದು ಹಂಗೆ ತಗೊಂಡು ಹೋಗ್ಬಿಟ್ರು. ಯಾರು ಬ್ರದರ್? ಪಾಸ್ಪೋರ್ಟ್ ಇಲ್ದರೆ ಹಾರಿಸಿದವರು ಯಾರು ಹೇಳಿ ನೋಡೋಣ? ಲೈಸೆನ್ಸ್ ಇಲ್ಲ ಅವ್ರ ಹತ್ರ. ಕಾಮಿಡಿ ಕ್ವೆಶ್ಚನ್ ಅಂದ್ಬಿಟ್ಟು ಇದು ಶ್ರೀಲಂಕಾದವರು. ಶ್ರೀಲಂಕಾ. ಗೊತ್ತಿಲ್ಲ. ಇವಾಗ ಗೊತ್ತಿದೆ, ನಿಮ್ಗೆ ಗೊತ್ತಾಗತ್ತೆ, ಆಟೋಮೆಟಿಕ್ ಗೊತ್ತಾಗತ್ತೆ. ದೇವ್ರಂತನೂ ಪೂಜಿಸ್ತಾರೆ ಅವ್ರನ್ನ ಕೆಲವರು. ನಾವು ಅಷ್ಟು ಗೊತ್ತಿಲ್ಲ. ದೇವ್ರ ಭಕ್ತ ಅವರು, ತುಂಬಾ ದೇವ್ರ ಭಕ್ತ ಕೂಡ, ಪೈಲಟ್. ಗೊತ್ತಿಲ್ಲ. ಗೊತ್ತಿಲ್ಲ. ಯೋಚನೆ ಮಾಡಿ ಒಂದ್ಸತಿ. ಯಾರಂತ ಗೊತ್ತಿಲ್ಲ ಅಂತ ಇದೀನಲ್ಲ. ನೀವು ಕಾಮಿಡಿ ಕ್ವೆಶ್ಚನ್ ಅಂದ್ಬಿಟ್ಟು ಯಾವ್ದು ಗೊತ್ತಿಲ್ಲ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಏನು? ಏನ್ ಮಾಡ್ತಾ ಇದ್ದೀರಾ ತಾವು? ಪರ್ಪಸ್ ಆಫ್ ಟಾಕಿಂಗ್ ವಾಟ್ ಇಸ್ ಕನ್ನಡ? ಕನ್ನಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಅಯ್ಯೋ ಹೌದಾ? ಸ್ವಲ್ಪ ನನಗಿರೋದು ಓಕೆ. ಸ್ವಲ್ಪ ಐ ವಿಲ್ ಟೆಲ್ ಇನ್ ಇಂಗ್ಲಿಷ್. ಫಸ್ಟ್ ಒನ್ ಪರ್ಸನ್ took ಏರ್ಪ್ಲೇನ್ ಫ್ರಮ್ ಇಂಡಿಯಾ. ಇಂಗ್ಲಿಷ್ನಲ್ಲಿ ಈ ಕನ್ನಡನಲ್ಲಿ ಮಾತಾಡಿ ಕನ್ನಡದಲ್ಲಿ ಸ್ವಲ್ಪ ನಾನು ಇಂಗ್ಲಿಷ್ ಕೇಳಿ ಇವರೇ ಕನ್ನಡದಲ್ಲಿ ನಮ್ಮಲ್ಲಿ ಎಕ್ಸ್ಪ್ರೆಸ್ ಓಕೆ ಮಾಡಕ್ಕೆ ಸರ್. ಏನಂದ್ರೆ ಮೊದಲೊಬ್ಬರು ವ್ಯಕ್ತಿ ಪಾಸ್ಪೋರ್ಟು, ಲೈಸೆನ್ಸು ಹಾ. ಇಲ್ದಿರೆ ವಿಮಾನನ ಶ್ರೀಲಂಕಾಗೆ ಹಾರಿಸ್ಕೊಂಡು ಹೋದ್ರು. ಯಾರು ಅವರು? ನೆನಪ ಇದೆಯಾ? ಶ್ರೀಲಂಕಾಕ್ಕೆ ಹಾರಿಸ್ಕೊಂಡು ಹೋದ್ರು. ಯಾರು? ಅದೇ ಯಾರು? ಅದೇ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆಮೇಲೆ ಅವ್ರ ಪೈಲಟ್ ನೆಸೆಸರಿ, ನಾಟ್ ನೆಸೆಸರಿ. ವೀಸಾ ಇಸ್ ನಾಟ್ ನೆಸೆಸರಿ. ನೋ ನೆಸೆಸರಿ. ಕರೆಕ್ಟ್. ವೀಸಾನೂ ಇಲ್ಲ. ನಾಟ್ ನೆಸೆಸರಿ. ನಾಟ್ ನೆಸೆಸರಿ. ಎಸ್. ಗೊತ್ತಿಲ್ಲ ಸರ್? ಐ ನೋ. ಹಾಂ. ದೇರ್ ಇಸ್ ನೋ ನೆಸೆಸಿಟಿ ಫಾರ್ ಪಾಸ್ಪೋರ್ಟ್ ಆರ್ ವೀಸಾ ಫಾರ್ ಗೋಯಿಂಗ್ ಟು ಶ್ರೀಲಂಕಾ. ಹೌದಾ ಸರ್? ನನಗೆ ಇದು ಬೇರೆ ಸಿಕ್ತಾ ಆನ್ಸರ್ ಇಲ್ಲ. ನನಗೆ ಗೊತ್ತಿಲ್ಲ. ನಾನು ಪಾಸ್ಪೋರ್ಟ್ ಏನ್ ಫಾರ್ ಭೂಟಾನ್ ಆಲ್ಸೋ, ನೇಪಾಲ್ ಆಲ್ಸೋ ಸರ್. ಹೌದಾ ಸರ್? ಎಸ್. ಶ್ರೀಲಂಕಾಕ್ಕೂ ಅಷ್ಟೇ. ಎಸ್. ನಮ್ಗೇನು ಬೇಡ ಸರ್ ಲೈಸೆನ್ಸು? ನಾಟ್ ನೆಸೆಸರಿ. ಬೇರೆ ನನಗೆ ಗೊತ್ತಿರಲಿಲ್ಲ. ಇಷ್ಟು ನಾನು ಪಾಸ್ಪೋರ್ಟ್ Yes sir, I have worked in Bhutan also. ಓಕೆ ಸರ್, ಐ ವಿಲ್ ಟೆಲ್ ಯು ದ ಆನ್ಸರ್. मैंने ಭೂಟಾನ್ में काम किया. ನಾನು ಭೂಟಾನಲ್ಲಿ ವರ್ಕ್ ಮಾಡಿದ್ದೀನಿ. ಓ ಸೂಪರ್ ಸರ್. ಅದು ಆಯ್ತು 40 ಇಯರ್ಸ್ ಮೇಲೆ ಆಯ್ತು. ಓಕೆ ಸರ್, ಆ ಪರ್ಸನ್ ಯಾರು ಗೊತ್ತಾ ನಿಮಗೆ? ರಾವಣಾಸುರ. ರಾವಣ. ಪಾಸ್ಪೋರ್ಟ್ ಇರಲಿಲ್ಲ ಸರ್, ಪಕ್ಷಿಲಿ ಹಾರ್ತಾ ಇದ್ರು ಅವರು. That time, okay. ಹಾರ್ಬಿಡೋದು. ನೋ ಇಂಜಿನ್, ನೋ ಲೈಸೆನ್ಸ್, ನೋ ಪೈಲಟ್.